ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ರಾಗಿನ ಬಳಸ್ಕೊಂಡು ಮೃದುವಾಗಿರ್ತಕ್ಕಂಥ ಮಲ್ಲಿಗೆಯಂಥ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ಪಿಂದ 1.5 ಕಪ್ ಆಗುವಷ್ಟು ರಾಗಿನ ತೊಗೊಂಡಿದ್ದೀನಿ. ನಿಮ್ಮ ಕಡೆ ಯಾವ ರಾಗಿ ಇದೆ ಅದೇ ರಾಗಿನ ಬಳಸ್ಕೊಳ್ಬೋದು. ಇಂಥದೇ ರಾಗಿ ಬೇಕು ಅಂತೇನಿಲ್ಲ, ಅಂಗಡಿಯಿಂದಲೇ ತರಬೇಕು ಅಂತ ಏನಿಲ್ಲ. 1.5 ಕಪ್ ರಾಗಿಗೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿನ ಬಳಸ್ಕೊಂಡಿದ್ದೀನಿ. ರೇಷನ್ ಅಕ್ಕಿ ಇರಲಿ ಅಥವಾ ರೈಸ್ ಇರಲಿ, ಯಾವುದಾದ್ರೂ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿನ ಬಳಸ್ಕೊಳ್ಳಿ. ಇವಾಗ ಇದೆರಡನ್ನು ನಾವು ಒಂದು 3ರಿಂದ 4 ಸಾರಿ ತೊಳ್ಕೊಳ್ಬೇಕು. ರಾಗಿಯಲ್ಲಿ ಒಂದು ಸ್ವಲ್ಪ ಹೊಟ್ಟಿರುತ್ತೆ, ಹಾಗಾಗಿ ಅಂದರೆ ಡಸ್ಟ್ ಇರುತ್ತೆ, ಅದೆಲ್ಲ ಕ್ಲೀನ್ ಆಗೋವರೆಗೂ ತೊಳ್ಕೊಂಬರೋಣ. ಇವಾಗ ನೋಡಿ, ನಾನು ಕೂಡ 2ರಿಂದ 3 ಸಾರಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ತೊಳೆದಿರ್ತಕ್ಕಂಥ ಈ ಒಂದು ರಾಗಿಗೆ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ನಾವು ಇದನ್ನು ಒಂದು 5 ಗಂಟೆ ಆದರೂ ನೆನೆಸಿಟ್ಕೊಳ್ಬೇಕು. ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ಇನ್ನೊಂದು ಪಾತ್ರೆಗೆ ಅದೇ ಕಪ್ಪಿಂದ ಒಂದು 3/4 ಕಪ್ ಆಗುವಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳುಗಳನ್ನ ತೊಗೊಂಡಿದ್ದೀನಿ. ಒಂದು 1/4 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಡ ಒಂದು 2 ಸರಿ ತೊಳೆದಿಟ್ಕೊಳ್ಳೋಣ. ಇವಾಗ ನೋಡಿ, ಒಂದು 2 ಸರಿ ತೊಳೆದಿಟ್ಕೊಂಡಿದ್ದಾಗಿದೆ. ಇದಕ್ಕೂ ಅಷ್ಟೇ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಕೂಡ ನಾವು 5 ಗಂಟೆ ನೆನೆಸೋಕ್ಕಿಡಬೇಕು. ಅಂದರೆ ರಾಗಿನ ಹಾಗೆ ಉದ್ದಿನ ಬೇಳೆನ ನಾವು 5 ಗಂಟೆವರೆಗೂ ನೆನೆಸ್ಕೊಳ್ಬೇಕು. ಅಂದಾಗ ಮಾತ್ರ ಪರ್ಫೆಕ್ಟಾಗಿ ರಾಗಿ ನೆನ್ಕೊಳ್ಳುತ್ತೆ. 5 ಗಂಟೆವರೆಗೂ ನಾನು ಕೂಡ ನೆನೆಸಿಟ್ಕೊಂಡಿದ್ದೆ. ಇವಾಗ ಇದರಲ್ಲಿರ್ತಕ್ಕಂಥ ನೀರನ್ನ ತಗೊಳ್ಬೇಕು. ನೋಡಿ, ಉದ್ದಿನಬೇಳೆ ಕೂಡ ಪರ್ಫೆಕ್ಟಾಗಿ ನೆನ್ಕೊಂಡಿದೆ. ಅದರ ಜೊತೆಗೆ ನೆನೆಸಾಕಿರ್ತಕ್ಕಂಥ ರಾಗಿ ಕೂಡ ನೆನ್ಕೊಂಡಿತ್ತು. ರಾಗಿಗೆ ನಾವು ಒಂದು 5 ಗಂಟೆ ಆದರೂ ನೆನೆಸ್ಕೊಳ್ಳೇಬೇಕು. ಅಂದಾಗ ಮಾತ್ರ ನಮಗೆ ರುಬ್ಬುವಾಗಲೇ ಪರ್ಫೆಕ್ಟಾಗಿ ರುಬ್ಕೊಳ್ಬೋದು. ಹಾಗಾಗಿ ಒಂದು 5 ಗಂಟೆ ಟೈಮ್ ಕೊಟ್ಕೊಂಡು ನೆನೆಸ್ಕೊಳ್ಳಿ. ಇವಾಗ ಇದರಲ್ಲಿರ್ತಕ್ಕಂಥ ನೀರನ್ನ ತೆಗೆದಿಟ್ಕೊಳ್ಳೋಣ. ರಾಗಿ ಹಾಗೆ ಉದ್ದಿನಬೇಳೆ ಎರಡರಲ್ಲಿರ್ತಕ್ಕಂಥ ನೀರನ್ನ ನಾವು ತೆಗೆದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈ ಎರಡನ್ನೂ ರುಬ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಇನ್ನೊಂದು ಇಂಪಾರ್ಟೆಂಟಾಗಿ ನಾವು ಅವಲಕ್ಕಿನ ನೆನೆಸ್ಕೊಳ್ಬೇಕು. ಹಾಗಾಗಿ ಯಾವ ಕಪ್ಪನ್ನು ಬಳಸ್ಕೊಂಡಿರ್ತೀವಿ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು ಗಟ್ಟಿ ಅವಲಕ್ಕಿ. ಮೀಡಿಯಮ್ ಸೈಜ್ ಅವಲಕ್ಕಿ ಆದರೂ ನಡೆಯುತ್ತೆ. ಈ ರೀತಿ ಒಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ಸೇರಿಸ್ಕೊಂಡು ನೀಟಾಗಿ 1-2 ಸರಿ ತೊಳೆದಿಟ್ಕೊಂಡು ಮತ್ತೆ ಇದಕ್ಕೂ ಕೂಡ ನೀರನ್ನ ಸೇರಿಸ್ಕೊಂಡು ನೆನೆಸ್ಕೊಳ್ಳೋಣ. ಇವಾಗ ನೋಡಿ, ಒಂದು ಮಿಕ್ಸರ್ ಜಾರಿಗೆ ನೆನೆಸಿರ್ತಕ್ಕಂಥ ರಾಗಿನ ಹಾಗೆ ಅಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು. ರಾಗಿನ ರುಬ್ಬುವಾಗ ಒಂದು ಸ್ವಲ್ಪ ನೋಡ್ಕೊಂಡು ರುಬ್ಕೊಳ್ಳಿ. ಯಾಕಂದರೆ ಒಂದು ಸ್ವಲ್ಪ ನಾವು ತರಿಯಾಗಿ ರುಬ್ಕೊಂಡಿದ್ದಾಯಿತು ಅಂತಂದರೆ ರಾಗಿ ಉಳ್ಕೊಂಡು ಬಿಡುತ್ತೆ. ಇಡೀ ರಾಗಿ ಉಳ್ಕೊಳ್ತು ಅಂತಂದರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಳಿ. ಯಾಕಂದರೆ ನಾವು ಅಕ್ಕಿನ ರುಬ್ಬುವಾಗ ಒಂದು ಸ್ವಲ್ಪ ರವೆ ರೀತಿಯಲ್ಲಿ ರುಬ್ಕೊಳ್ತೀವಿ. ರಾಗಿನ ಆ ರೀತಿ ರುಬ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ವೇಳೆ ಆ ರೀತಿ ರುಬ್ಕೊಂಡಿದ್ದಾಯಿತು ಅಂತಂದರೆ ಇಡೀ ರಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ರುಬ್ಕೊಳ್ಳಿ. ರುಬ್ಬಿರ್ತಕ್ಕಂಥ ಒಂದು ರಾಗಿ ಮಿಶ್ರಣನ ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ತಿದ್ದೀನಿ. ನಾನು ತೊಗೊಂಡಿರ್ತಕ್ಕಂಥ ರಾಗಿ ಒಂದು ಬ್ಯಾಚಿಗೆ ರೆಡಿಯಾಗಿದೆ. ನೀವು ಬೇಕು ಅಂದರೆ 2 ಸರಿ ಕೂಡ ರುಬ್ಕೊಳ್ಬೋದು. ಇವಾಗ ನೆನೆಸಿರ್ತಕ್ಕಂಥ ಒಂದು ಉದ್ದಿನಬೇಳೆ ಹಾಗೆ ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿನ ನಾನು ಸೇರಿಸ್ಕೊಳ್ತಿದ್ದೀನಿ. ಅವಲಕ್ಕಿ ಗಟ್ಟಿ ಅವಲಕ್ಕಿ ಆಗಿತ್ತು ಅಂದರೆ ಬೇಗ ನೆನೆಯಲ್ಲ. ಒಂದು ಸ್ವಲ್ಪ ಟೈಮ್ ಕೊಟ್ಕೊಂಡು ನೀಟಾಗಿ ನೆನೆಸ್ಕೊಂಡು ಸೇರಿಸ್ಕೊಳ್ಳಿ. ಅಂದಾಗ ಮಾತ್ರ ನೈಸಾಗಿ ರುಬ್ಕೊಳ್ಳೋಕ್ಕೆ ಸಾಧ್ಯ. ಇವಾಗ ಇದಕ್ಕೂ ಕೂಡ ಅಷ್ಟೇ ಬೇಕು ಒಂದಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಮಾತ್ರ ನೈಸಾಗಿ ರುಬ್ಕೊಳ್ಳಿ. ಯಾಕಂದರೆ ರಾಗಿನ ಒಂದು ಸ್ವಲ್ಪ ತರಿಯಾದರೂ ಪರವಾಗಿಲ್ಲ, ಆದರೆ ಈ ಒಂದು ಮಿಶ್ರಣ ನೈಸಾಗಿ ರುಬ್ಕೊಳ್ಬೇಕು. ಎಷ್ಟು ಬೆಣ್ಣೆ ರೀತಿಯಲ್ಲಿ ರುಬ್ಕೊಂಡಿರ್ತೀವಿ ಅಷ್ಟು ಪರ್ಫೆಕ್ಟಾಗಿ ರಾಗಿ ಹಿಟ್ಟಿನ ಜೊತೆ ಹೊಂದ್ಕೊಳ್ಳುತ್ತೆ. ನೋಡಿ, ಈ ರೀತಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಬೇಕು. ಇವಾಗ ಇದನ್ನು ಕೂಡ ರಾಗಿ ಒಂದು ಮಿಶ್ರಣಕ್ಕೆ ಸೇರಿಸ್ಕೊಂಡಿದ್ದಾಗಿದೆ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಆದರೆ ಕೆಲವೊಂದು ಟಿಪ್ಸ್ ಏನು ಅಂತಂದರೆ, ನಾವು ಅಕ್ಕಿನ ರುಬ್ಬೋ ರೀತಿಯಲ್ಲಿ ರಾಗಿನ ರುಬ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ನೈಸಾಗೇ ಇರಲಿ. ನಿಮಗೇನಾದರೂ ರವೆ ರೀತಿಯಲ್ಲಿ ಬೇಕು ಇಡ್ಲಿ ಅನ್ನೋದಾಯಿತು ಅಂದರೆ ಈ ಒಂದು ಹಂತದಲ್ಲಿ ನೀವು ಉಪ್ಪಿಟ್ಟು ರವೆ ಅಥವಾ ಈ ಕೇಸರಿ ರವೆ ಅಂತ ಹೇಳ್ತೀವಲ್ಲ, ಆ ಒಂದು ರವೆನ ಒಂದು 1/4 ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸೇರಿಸಿಲ್ಲ, ನೀವು ಬೇಕು ಅಂದರೆ ಸೇರಿಸ್ಕೊಳ್ಳಿ. ಆ ರೀತಿ ಸೇರಿಸೋದ್ರಿಂದ ಒಂದು ಸ್ವಲ್ಪ ಇಡ್ಲಿ ರವೆ ರೀತಿಯಲ್ಲಿ ಬರುತ್ತೆ. ಇವಾಗ ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇದು ಹೋಲ್ ನೈಟು ಫರ್ಮೆಂಟ್ ಆಗಬೇಕು. ಹಾಗಾಗಿ ಮೇಲ್ಗಡೆಯಿಂದ ಮುಚ್ಚಿ ಒಂದು ಸೈಡಲ್ಲಿ ಇಟ್ಬಿಡೋಣ. ಇವಾಗ ನೋಡಿ, ಬೆಳಗ್ಗೆ ಆಗಿದೆ, ತೆಗೆದು ತೋರಿಸ್ತಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಉಬ್ಕೊಂಡಿರುತ್ತೆ. ನಾನು ಹಾಕಿರ್ತಕ್ಕಂಥ ಒಂದು ಈ ಪಾತ್ರೆಯಿಂದ ನಾನು ರುಬ್ಬಿ ಇಟ್ಟಿರ್ತಕ್ಕಂಥ ಹಿಟ್ಟು ಹೊರಗಡೆ ಬಂದು ಒಂದು ಸ್ವಲ್ಪ ಚೆಲ್ಕೊಂಡಿತ್ತು. ನೋಡಿ, ಇಷ್ಟು ಪರ್ಫೆಕ್ಟಾಗಿ ಹಿಟ್ಟು ಹುದುಗ್ ಬಂದಿರುತ್ತೆ. ಒಂದ್ಸರಿ ಇದನ್ನು ನೀಟಾಗಿ ಕಲಿಸ್ಕೊಳ್ಬೇಕು.
ಈ ರೀತಿ ಉಬ್ಕಿರ್ತಕ್ಕಂಥ ಅಥವಾ ಹುದುಗ್ ಬಂದಿರತಕ್ಕಂಥ ಹಿಟ್ಟನ್ನು ನಾವು ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ ಈ ರೀತಿ ನೀಟಾಗಿ ಒಂದ್ಸರಿ ಕಲಿಸ್ಕೊಳ್ಳಿ. ಅಂದಾಗ ಮಾತ್ರ ಹಿಟ್ಟು ಕರೆಕ್ಟಾಗಿ ಉದ್ದಿನಬೇಳೆ ಹಿಟ್ಟಿನ ಜೊತೆಗೆ ಹೊಂದ್ಕೊಳ್ಳುತ್ತೆ. ಇಲ್ಲಾಂದರೆ ಮೇಲ್ಗಡೆ ಉದ್ದಿನಬೇಳೆ ಹಿಟ್ಟು, ಕೆಳಗಡೆ ರಾಗಿ ಹಿಟ್ಟು ಉಳ್ಕೊಂಡ್ಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೊಂದು ಸರಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಳಿ. ನಿಮಗೇನಾದರೂ ಇಡ್ಲಿ ತೀರಾ ರವೆ ರವೆ ರೀತಿಯಲ್ಲಿ ಬೇಕು ಅಥವಾ ನೈಟು ನೀವು ರವೆ ಕಲಿಸೋದನ್ನ ಮರ್ತಿದ್ರಿ ಅನ್ನೋದಾಯಿತು ಅಂದರೆ ಈ ಹಂತದಲ್ಲಿ ನೀವೊಂದು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ಕಲಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು. ನನಗೆ ರವೆ ರವೆ ರೀತಿಯಲ್ಲಿ ಇಡ್ಲಿ ಬೇಡ ಅನ್ನೋದಕ್ಕೋಸ್ಕರ ಡೈರೆಕ್ಟಾಗಿ ಹಾಗೆ ರಾಗಿ ಹಿಟ್ಟಿನಿಂದ ಸೇರಿಸ್ಕೊಳ್ತಿದ್ದೀನಿ. ಇವಾಗ ನೋಡಿ ಇಡ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಇಟ್ಕೊಂಡಿದ್ದೆ. ನಾರ್ಮಲಾಗಿ ಯಾವ ರೀತಿ ಇಡ್ಲಿ ಹಿಟ್ಟು ಹಾಕ್ತೀವಿ ಅದೇ ರೀತಿಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ನಾನು ಆಲ್ರೆಡಿ ನೀರನ್ನ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ. ರೆಡಿ ಮಾಡಿರ್ತಕ್ಕಂಥ ಎಲ್ಲ ಪ್ಲೇಟ್ಸ್ನು ಜೋಡಿಸ್ಕೊಳ್ತಿದ್ದೀನಿ. ಇವಾಗ ನೋಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಮೇಲ್ಗಡೆಯಿಂದ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಳ್ಳೋಕೆ ಇಡೋಣ. ಈ ಸೈಡಲ್ಲಿ ಆಲ್ರೆಡಿ ನಾನು ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಚಟ್ನಿಗೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಈ ಒಂದು ಇಡ್ಲಿ ಜೊತೆಗೆ ಕಾಯಿ ಚಟ್ನಿ ತುಂಬಾ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೀವು ಬೇಕು ಅಂದರೆ ಸಾಂಬಾರು ಕೂಡ ಮಾಡ್ಕೊಳ್ಬೋದು. ನಾನು ಬರೀ ಚಟ್ನಿ ಅಷ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ 6 ರಿಂದ 7 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಲಿಕ್ಕೆ ಇಟ್ಕೊಂಡಿರ್ತಕ್ಕಂಥ ಇಡ್ಲಿ ಪರ್ಫೆಕ್ಟಾಗಿ ಬೆಂದ್ಕೊಂಡಿದೆ. ನೋಡಿ ಇಲ್ಲಿ ನಾನು ಒಂದು ಸ್ವಲ್ಪ ಕೂಡ ಸೋಡಾನ ಬಳಸಿಲ್ಲ. ನೀವು ಬೇಕು ಅಂದರೆ ಬಳಸ್ಕೊಳ್ಬೋದು. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡಿಕೊಂಡು ಇಡ್ಲಿ ಪ್ಲೇಟ್ನ ಕೆಳಗಡೆ ತೆಗೆದಿಟ್ಕೊಂಡಿದ್ದೆ. ತೆಗೆದಿಟ್ಕೊಂಡ ತಕ್ಷಣವೇ ನಾವು ತಗೊಳ್ಬಾರ್ದು. 1 ನಿಮಿಷ ಬಿಟ್ಕೊಂಡು ಈ ರೀತಿ ಇಡ್ಲಿನ ತಗೊಳ್ಳಿ. ನೋಡಿ ತುಂಬಾ ಸಾಫ್ಟ್ ಆಗಿರ್ತಕ್ಕಂಥ ಇಡ್ಲಿ ರಾಗಿಯಿಂದ ಮಾಡಿರ್ತಕ್ಕಂಥ ಇಡ್ಲಿ ರೆಡಿಯಾಗಿದೆ. ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅಕ್ಕಿಯಿಂದ ಅಥವಾ ರವೆಯಿಂದ ಸಾಮಾನ್ಯವಾಗಿ ಇಡ್ಲಿ ಮಾಡಿರ್ತೀವಿ. ಒಂದ್ಸರಿ ಈ ರೀತಿ ಟ್ರೈ ಮಾಡಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಇಡ್ಲಿ ರೆಸಿಪಿ ಇರ್ಬೋದು ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ಇರ್ಬೋದು ಅಥವಾ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಕಾಯಿ ಚಟ್ನಿ ಜೊತೆಗೆ ಮೃದುವಾಗಿರ್ತಕ್ಕಂಥ ಮಲ್ಲಿಗೆ ಅಂತ ರಾಗಿ ಇಡ್ಲಿ ರೆಡಿಯಾಗಿದೆ. ಹೊರಗಡೆಯಿಂದ ಅಷ್ಟೇ ಅಲ್ಲ ಒಳಗಡೆಯಿಂದ ಕೂಡ ತುಂಬಾ ಸಾಫ್ಟ್ ಆಗಿರ್ತಕ್ಕಂಥ ಇಡ್ಲಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಈ ಒಂದು ರಾಗಿ ಇಡ್ಲಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.